ಸರ್ ನಮಸ್ತೆ ಅಂದ ತಕ್ಷಣ ಸರಾಜಂ ರೂಢಿ ಆಗ್ಬಿಟ್ಟಿದೆ. ಎಷ್ಟು ದಿನದಿಂದ ಬರ್ತಿದ್ದೀರಾ? 4 months. 4 months ಹೇಗೆ ನಿಮ್ಮ ಆರೋಗ್ಯ ಯಾವ ಫಸ್ಟ್ ನಾನು ಹೇಳ್ತೀನಿ, ನನಗೆ ವಿಪರೀತ ಮಂಡಿ ನೋವಿತ್ತು. ನಮ್ಮ ಮನೆ ಮುಂದೆ 20 ಫೀಟು ಆಗ್ತಾ ಇರಲಿಲ್ಲ. ಈಗ ನನಗೆ ಮಂಡಿ ನೋವೆಲ್ಲ ಕಮ್ಮಿ ಆಗಿದೆ. ಕ್ಲೀನಾಗಿ ಆರಾಮಾಗಿ ಹಚ್ಕೊಂಡು ಬರ್ತೀನಿ. ಅಂದರೆ ತೂಕನೂ ಕಡಿಮೆ ಆಗಿದೆ. ಎಷ್ಟು ಕೆಜಿ ಕಡಿಮೆ ಆಗಿದ್ದೀರಪ್ಪ? 5 kilos ಕಮ್ಮಿ 5 ಕೆಜಿ ಕಡಿಮೆ ಆಗಿದೆ. ಚೆಕ್ ಮಾಡಿಲ್ಲ, ಲಾಸ್ಟ್ ಟೈಮ್ ಒಂದು ಮಾಡಿದ್ರೆ. ಓಕೆ, ಮತ್ತೆ ಮಾಡಿ. ಓಕೆ, ಈಗ ಬೆಲ್ಟ್ ಎಷ್ಟು ದಿನ ಆಯ್ತು ತಗೊಂಡು? ಬೆಲ್ಟ್ ಅಂದರೆ 2 ತಿಂಗಳು. ಮೂರನೇ ತಿಂಗಳಿಂದ ಯೂಸ್ ಬೆಲ್ಟ್ ಅನ್ನ 24 hours ಯೂಸ್ ಮಾಡ್ತಿದ್ರಲ್ವಾ ಮೇಡಮ್? ಅದು ಡಿಸ್ಕನೆಕ್ಟ್ ಇದೆ. ಆರೋಗ್ಯ ಬ್ಯಾಕ್ ಪೈನ್ ಇತ್ತು ಸ್ವಲ್ಪ ನನಗೆ. ಅಂದರೆ ಸ್ವಲ್ಪ ಮಾಡಿದ್ರೆ ಭಾರ ಬ್ಯಾಕ್ ಪೈನ್ ಬರ್ತಿತ್ತು. ಈಗ ಬ್ಯಾಕ್ ಪೈನ್ ಇಲ್ಲ. ಇನ್ನು ಏನು ಭಾರ ಆಯ್ತಂದ್ರೆ ಯಾವುದು ಏನು ತೊಂದರೆ ಇಲ್ಲ. ಫುಲ್ ನಿಮ್ ಹೊಟ್ಟೆ ಎಲ್ಲ ಸ್ಲಿಮ್ ಆಗ್ಬಿಟ್ಟಿದೆ. ನಾನು ಅನಿಸುತ್ತೆ ನಮ್ಗೆ ಅನಿಸ್ತಾ ಇದೆ. ಹೊಟ್ಟೆ ಕಡಿಮೆ ಆಗಿದೆ, ಹೊಟ್ಟೆ ಭಾಗದಲ್ಲಿ ಒಂದು ಕೊಲೆಸ್ಟ್ರಾಲ್ ಕಡಿಮೆ ಆಗಿದೆ, ಡೈಜೆಷನ್ ಚೆನ್ನಾಗಿದೆ ಅಲ್ಲಪ್ಪ? ಇದು ಜೀರ್ಣಕ್ರಿಯೆ ಚೆನ್ನಾಗಿದೆ. ಪ್ಯಾಂಟ್ ಎಲ್ಲ ಬಿದ್ದೋಗ್ತಾ ಇದೆ. ಹೌದಾ? ಜೀರ್ಣ ಶಕ್ತಿ ಚೆನ್ನಾಗಿದೆ. ಕಮ್ಮಿ ಆದ್ರೆ ಹೌದು. ಆಮೇಲೆ ಹೊಟ್ಟೆ ಭಾಗದ ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಆಗಿರೋದ್ರಿಂದ ಜೀರ್ಣ ಶಕ್ತಿ ಕಡಿಮೆ ಬೇರೆ ಆಗಿದೆ. ಎಲ್ಲ ಫಂಕ್ಷನ್ ಹೋಗಿ ಜೀರ್ಣಶಕ್ತಿ ಹೆಚ್ಚಾಗಿದೆ. ಜೀರ್ಣ ಶಕ್ತಿ ಹೆಚ್ಚಾಗಿದೆ. ಪ್ಲಸ್ ನಮ್ಮ ಸಿಸ್ಟಮ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ, ಚೆನ್ನಾಗಿದೆ. ಮತ್ತೆ ಈಗ ಹೆಂಗ್ ಅನಿಸ್ತಿದೆ ನಿಮ್ಗೆ? ತುಂಬಾ ಸಂತೋಷ ಆಗ್ತಾ ಇದೆ. ಈಗ ಮ್ಯಾಟ್ ತಗೋಬೇಕು ಅಂತ ಅನಿಸ್ತಾ ಇದೆಯಾ ಮನಸ್ಸಲ್ಲಿ? ಆಸೆ ಇದೆ, ಶಕ್ತಿ ಇಲ್ಲ. ಆಗುತ್ತೆ ನೋಡೋಣ. ಬೆಲ್ಟ್ ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ನೀವು ಬೆಲ್ಟ್ ತಗೊಂಡು 3 ತಿಂಗಳಿಂದ ಯೂಸ್ ಮಾಡ್ತಿದ್ದೀರಲ್ವಾ? ಬೆಲ್ಟ್ ತಗೊಂಡು ಯೂಸ್ ಮಾಡ್ತೀವಿ, ಮ್ಯಾಟ್ ತಗೊಂಡು ಆಗ್ಬಹುದು. ಆಸೆ ಇದು ಇದ್ರೆ ಅದನ್ನ ಎಲ್ಲ ತಗೊಳಕ್ ಆಸೆ ಇದೆ. ಏನಂದ್ರೆ ಕೆಲಸ ಇಲ್ಲ, ಈಗ ಸಂಪಾದನೆ ಕಮ್ಮಿ ಆಗುತ್ತೆ. ಬಿಡಿ ಅಮ್ಮ, ಅದಕ್ಕೆ ತಲೆಯನ್ನು ಕೆಡಿಸ್ಕೊಳ್ಳಿ. ನಿಮ್ಗೆ ಏನ್ ಇಂಪ್ರೂವ್ಮೆಂಟ್ ಆಗಿದೆ? ನನಗೂ ಅಷ್ಟೇ. ಈಗ ಸೆರಾಸಮಿಗೆ ನೀವು ಬಂದ್ರಿ ಅಲ್ಲ, ಥೆರಪಿ ತಗೊಂಡ್ರಲ್ವಾ, ಅವಾಗ್ಲಿಂದ ಏನೇನು ಯಾವ ತರ ಚೇಂಜಸ್ ಆಗಿದೆ? ಕೈ ರೈಟ್ ಸೈಡ್ ಫಸ್ಟ್ ನನ್ ರೈಟ್ ಸೈಡ್ ಅಂದ್ಕೊಂಡೆ, ರೈಟ್ ಸೈಡ್ ಏನು ಮಾಡಕ್ ಆಗ್ತಿಲ್ಲ. ಈಗ ಅದು ಆಗ್ತದೆ. ಲೆಫ್ಟ್ ಅಲ್ಲೂ ಆಗಿದೆ ಅಂತ ಈಗ ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು. ಲೆಫ್ಟ್ ಅಲ್ಲಿ ಆಗಿದ್ದು ಗೊತ್ತಿಲ್ಲ, ರೈಟ್ ಮಾತ್ರ ಗೊತ್ತಿತ್ತು. ಇಲ್ಲಿ ಬಂದ್ಮೇಲೆ ಇದು ನೋವು ಎಲ್ಲ ಗೊತ್ತಾ? ಅಂದ್ರೆ ಒಳಗಡೆ ಇರುವಂತ ನೋವನ್ನೆಲ್ಲ ಹೊರಗಡೆ ತೆಗೆದು ಜಾಸ್ತಿ ಮಾಡಿ ಕಡಿಮೆ ಮಾಡೋದು. ಸೈಡ್ ಹೊಡೆದಿರೋದು ಎಲ್ಲ ಕಡೆಗೆ ಎಫೆಕ್ಟ್ ಈಗ ಗೊತ್ತಾಗುತ್ತೆ. ಎಡಗಡೆ ಹೊಡೆದಿದೆ ಅನ್ಕೊಂಡಿದ್ರೆ ಅದು ಹೊಡೆದಿಲ್ಲ. ಲೆಫ್ಟ್ ಸ್ಟ್ರೋಕ್ ಹೊಡೆದ್ರೆ ಅದು ಬೇರೆ ತರ ಟೈಪ್ ಅಲ್ವಾ? ಇದು ರೈಟ್ ಸೈಡ್ ಮಾತ್ರ ಲೆಫ್ಟ್. ಹೊಡೆದಿರೋದು. ಈಗ ಕಾಲ್ ನೋವು, ಇಲ್ಲ ಕೈ ನೋವು ಈಗ ಕಾಣಿಸ್ಕೊತಾ ಇದೆಯಾ? ಈಗಂದ್ರೆ ಆಗ್ಲೇ 2 months ಇಂದ ಈಗ ಸ್ವಲ್ಪ ಬೆಲ್ಟ್ ಎಲ್ಲ ಕಡೆ ಯೂಸ್ ಮಾಡ್ಬೋದು, ನೀವು ಶೋಲ್ಡರ್ ಯೂಸ್ ಮಾಡ್ಬೋದು. ಆಮೇಲೆ ಅದನ್ನ ನೀವು ಫುಲ್ ಸ್ಪೈನ್ಗೂ ಆಕ್ಯುಪ್ರೆಷರ್ ತರ ಯೂಸ್ ಮಾಡ್ಬೋದು. ಹಾಕೊಳ್ಳಿ. ಏನ್ ಗೊತ್ತಾ, ಬೆಡ್ ಮೇಲೆ ಹಾಕೊಂಡು ಅದ್ರ ಮೇಲೆ ಫುಲ್ ಉದ್ದಕ್ಕೆ ಹಾಕೊಂಡು ಮಲಗಬಹುದು. ಆಕ್ಯುಪ್ರೆಷರ್ ತರ ಯೂಸ್ ಮಾಡ್ಬೋದು, ಸ್ಪೈನ್ಗೂ ಯೂಸ್ ಮಾಡ್ಬೋದು, ಬೆನ್ನು ಮೂಳೆಗೂ ಯೂಸ್ ಮಾಡ್ಬೋದು. ಅದನ್ನ ಯೂಸ್ ಮಾಡಿ. ಇಲ್ಲಿ ಭುಜ ನೋವು ಬರ್ತಾರ, ಹಿಂಗೆ ಡೈರೆಕ್ಟ್ ಹಿಂಗ ಶೋಲ್ಡರ್ ಹಾಕಿ ಇದು ಮಾಡ್ತೀವಿ. ಈ ಕಡೆ ನೋವಿದ್ರೆ ಹಿಂಗ ಹಾಕೋತೀವಿ. ನಾವೆಲ್ಲ ನೀವು ತೋರಿಸಿದ್ರೆ ಎಲ್ಲಾ ಕಡೆ ಯೂಸ್ ಮಾಡ್ತೀವಿ. ಚೆನ್ನಾಗಿದೆ. ಎಫೆಕ್ಟ್ ಹೆಂಗಿದೆ? 24 hours ಯೂಸ್ ಮಾಡೋದ್ರಿಂದ ಎಫೆಕ್ಟ್ ಚೆನ್ನಾಗಿದೆ. 100% ಬೆಸ್ಟ್ ಅಲ್ವಾ? ಮ್ಯಾಟ್ ಅಲ್ಲಿ ಥೆರಪಿ ತಗೊಂತಿದ್ದೀರಲ್ವಾ, ಹೇಗೆ ಅನಿಸುತ್ತೆ ಮ್ಯಾಟ್ ಅಲ್ಲಿ? ಅದು ಪರವಾಗಿಲ್ಲ, ಚೆನ್ನಾಗಿದೆ ಅಲ್ವಾ? ಎಲ್ಲಾ ತರ ಓಲ್ಡ್ ಬಾಡಿಗೆನೆ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಓಕೆ, ತುಂಬಾ ಥ್ಯಾಂಕ್ಸ್. ಅಪ್ಪ ಅಮ್ಮ ಇಬ್ರಿಗೂ ತುಂಬಾ ಥ್ಯಾಂಕ್ಸ್. ತುಂಬ ಯೂತ್ ಎಲ್ಲ ಅಮ್ಮ ಎಲ್ಲ